ತುಂಬ ನೆಗೆಟಿವ್ ಥಾಟ್ಸ್ ಅದು ಇನ್ಸ್ಟಾಗ್ರಾಮು ಅದೇನೇನೋ ಫೇಸ್ಬುಕ್ಕು ಅದು ಇದು ಎಲ್ಲ ತಲೆನ ಮನಸ್ಸನ್ನ ಬುದ್ಧಿನ ಅವ್ರವ್ರ ಕರ್ಮಗಳನ್ನ ನಾವು ತಗೊಳ್ಳೋದು ಫ್ರೀಯಾಗಿ. ಇಲ್ಲಿ ಏನೋ ಒಂದು ಜಾದು ಆಗಲಿ ಅಥವಾ ಯಾವುದೋ ಒಂದು ಮಂತ್ರ ಹಾಕಿ ಅವೆಲ್ಲ ಏನಿಲ್ಲ. ಇಲ್ಲಿ ಪ್ರಕೃತಿಯಿಂದ ಇಷ್ಟಾಗುತ್ತೆ, ಅದನ್ನು ನೀವು ಅನುಭವಿಸಿ. ನೀವು ಕೂಡ ಪರಬ್ರಹ್ಮನ ಅಂಶವೇ. ಹಾಗಂತೇಳಿ ಅದು ಬೇರೆ ಇದು ಬೇರೆ ಅಂತ ಹೇಳೋದಿಲ್ಲ. ನಮ್ಮ ಸನಾತನದಲ್ಲಿ ಏನು ಹೇಳುತ್ತೋ ಅದನ್ನೇ ಹೇಳ್ತಾ ಇದ್ವಿ. ಆದ್ರೆ ಪ್ರತಿ ಒಂದು ಆಧಾರ ಚಕ್ರದ ಆಧಾರ ಸ್ವಾದಿಷ್ಟ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ, ಪ್ರತಿ 6 ಚಕ್ರದಲ್ಲಿ 6 ವಿಭಿನ್ನವಾದಂತ ನಾದಗಳು ಬಂದು ಆ ನಾದಗಳನ್ನ ನಾವು ಸಾಕಷ್ಟು ಡಾಕ್ಟರ್ಸ್ ಕೊಟ್ಟು ಟ್ರೈ ಮಾಡಿ ಅದು ಕೂಡ ನಮ್ಗೆ ತುಂಬಾ ಪ್ಲಸ್, ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ನಮಸ್ಕಾರ ವೀಕ್ಷಕರೇ, ನಾನು ಇವತ್ತಿರುವಂತ ಪ್ಲೇಸ್ ಬಂದು ಬಿಲ್ವವನ ತಪೋವನ ಅಂತ ಕೂಡ ಕರೆದಿದ್ದಾರೆ. ಈ ಜಾಗದಲ್ಲಿ ಸುಮಾರು 1000ಕ್ಕೂ ಹೆಚ್ಚಿಗೆ ಬಿಲ್ವ ಪತ್ರೆ ಮರಗಳಿದೆ. ಶಿವಪ್ರಿಯ ಬಿಲ್ವ ಪತ್ರೆ ಅಂತಾರಲ್ಲ, ಹರಿಪ್ರಿಯ ಬಿಲ್ವ ಪತ್ರೆ ಕೂಡ. ಎಲ್ಲಾ ರೀತಿ ಬಿಲ್ವ ಪತ್ರೆಗಳನ್ನ ಬಳಸಿ, ಇಲ್ಲಿ ಬಿಲ್ವ ಪತ್ರೆ ಮರಗಳನ್ನ ಬಳಸಿ ಶ್ರೀಚಕ್ರ, ಇನ್ನ ಮೂಲಾಧಾರ ಚಕ್ರ, ಈ ತರ ದೇಹದಲ್ಲಿರುವಂತ ಚಕ್ರಗಳನ್ನೆಲ್ಲ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಿತ್ ಮೆಟಲ್ಸ್ ಬಳಸ್ತಾರಲ್ಲ, ಕೆಲವೊಂದು ಚಕ್ರಗಳು ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಕೆಲವೊಂದು ಮೆಟಲ್ಸ್ ಬಳಸ್ತಾರೆ. ಆ ರೀತಿ ಚಕ್ರಗಳನ್ನ ಬಳಸಿ ಸುಮಾರು 1000ಕ್ಕೂ ಜಾಸ್ತಿ ಬಿಲ್ವಪತ್ರೆ ಗಿಡಗಳನ್ನ ನೆಟ್ಟಿರುವಂತ ಜಾಗ. ಆಕ್ಸಿಜನ್ ಹೆಚ್ಚಾಗಿ ಇರುತ್ತೆ ಬಿಲ್ವಪತ್ರೆ ಇದ್ದಿದ್ ಕಡೆ. ಅಂತ ಜಾಗದಲ್ಲಿ ನೀವು ಕೂಡ ಬಂದು ಒಂದು ಕೆಲವಷ್ಟು ಅನುಭವಗಳನ್ನ ಪಡ್ಕೋಬಹುದು. ಅಂತ ಅನುಭವಗಳ ಬಗ್ಗೆ ಇಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ರು ಎಷ್ಟೋ ಜನ. ನೀವು ನೋಡಿ ಆ ವಿಡಿಯೋಗಳನ್ನ. ಇದರಿಂದ ಎಷ್ಟೋ ಜನಕ್ಕೆ ಆರೋಗ್ಯನೂ ಚೆನ್ನಾಗಿದೆ, ಪ್ಲಸ್ ಬೇರೆ ಬೇರೆ ಅನುಕೂಲಗಳು ಆಗುತ್ತೆ. ಈಗ ನಾವು ಆ ಗಿಡ ಹಿಡ್ಕೊಂಡು ನಮ್ಗೆ ಏನ್ ಬೇಕೋ ಕೇಳ್ಕೊಬೇಕು. ಆಯ್ತು, ನೀನ್ ಬರೋದಾದ್ರೆ ಒಳಗಡೆ ಬಾ ಅಂದ್ರೆ ಒಳಗಡೆ ಬರುತ್ತೆ. ಇನ್ನು ಇಲ್ಲಿ ಹಿಡ್ಕೊಂಡ್ರೆ ಈ ಕಡೆಗ್ ಬರುತ್ತೆ, ನಮ್ ಕಡೆ ಬರುತ್ತೆ. ಇಲ್ಲ ಅಂದ್ರೆ ಆ ಕಡೆ ಒಬ್ಬೊಬ್ಬ ನಂಗೆ ತುಂಬಾ ಸಂತೋಷ ಆಯ್ತು ಅಂದ್ರೆ ಆಚೆಗೆ ಹೋಗುತ್ತೆ. ಅಂದ್ರೆ ಇದು ಮೇಲಿದೆ, ಕೆಳಗಡೆ ಇದ್ದಿದ್ರೆ ನಮ್ಗೆ ಕ್ಲೀನ್ ಗೊತ್ತಾಗಿರೋದು. ನಮ್ ಡಿಸ್ಟೆನ್ಸ್ ಇದ್ರೆ ಗೊತ್ತಾಗಿರೋದು. ಇದು ಮೇಲೆ ಐತಲ್ಲ, ನಾವ್ ಚೆನ್ನಾಗ್ ಅನುಭವ ಪಟ್ಟಿದೀವಿ ಈ ತರ ಹಿಡ್ಕೊಂಡ್ರೆ. ಇದು ಮಹಾಬಿಲ್ವನ್ನ ಇಟ್ಕೊಂಡ್ರೆ ಆಗುತ್ತೆ, ಇಲ್ಲ ಬೇರೆ ಬಿಲ್ವ ಪತ್ರ? ಬೇರೆ ಬಿಲ್ವ ಪತ್ರನೂ ಆಗುತ್ತೆ. ನಾನು ನಿನ್ನೆ ಟ್ರೈ ಮಾಡಿದೆ, ಇದುವರೆಗೂ ಮಾಡಿರ್ಲಿಲ್ಲ. ಆಗುತ್ತೆ, ನಿನ್ನೆ ಟ್ರೈ ಮಾಡಿದೆ. ಒಂದೊಂದ್ರಲ್ಲೂ ಒಂದೊಂದ್ ತರ ಅನುಭವ ಬರುತ್ತೆ. ಹೌದು, ಒಂದೊಂದ್ ಮರದಲ್ಲಿ ಒಂದೊಂದ್ ಶಕ್ತಿ ಇರುತ್ತೆ, ನಮಗೆ ಗೊತ್ತಿರಲ್ಲ. ಬರುತ್ತೆ, ಮತ್ತೆ ನಾದ ಬರುತ್ತೆ. ಕೇಳಿಸ್ತಾರೆ ಗುರುಗಳು, ಆಮೇಲೆ ಕೇಳಿಸ್ತಾನೆ. ಒಂದೊಂದು ಬಿಲ್ವ ಇದ್ರಲ್ಲೂ ಅವರು ಬಂದು ಇದ್ ಮಾಡಿದ್ದಾರೆ, ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿ ಅವರು ಹೇಳ್ತಿದ್ರು ಈ ತರ ಒಂದೊಂದು ಸೌಂಡ್ ಇಷ್ಟೇ ಬರೋದು ಅಂತ. ಆದ್ರೆ ಪ್ರತಿ ಒಂದು ಆಧಾರ ಚಕ್ರದ ಆಧಾರ ಸ್ವಾದಿಷ್ಟ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ, ಪ್ರತಿ 6 ಚಕ್ರದಲ್ಲಿ 6 ವಿಭಿನ್ನವಾದಂತ ನಾದಗಳು ಬಂದು ಆ ನಾದಗಳನ್ನ ನಾವು ಸಾಕಷ್ಟು ಡಾಕ್ಟರ್ಸ್ ಕೊಟ್ಟು ಟ್ರೈ ಮಾಡಿ ಅದು ಕೂಡ ನಮ್ಗೆ ತುಂಬಾ ಪ್ಲಸ್, ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಮುಂದಕ್ಕೆ ಅದನ್ನ ಬೇರೆ ರೀತಿಯಾಗಿ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಅನ್ಕೊಂಡಿದ್ವಿ. ಗೊತ್ತೇನೆ ಆಗೋದಿಲ್ಲ, ಓಡ್ತಾ ಇರುತ್ತೆ, ನಾವಿಲ್ಲಿ ನಿದ್ದೆ ಮಾಡಿ. ಅಂದ್ರೆ ನೀವು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಹೌದು, ಆ ಮ್ಯೂಸಿಕ್ ನ ತಗೊಂಡು ನಾವು ರೆಕಾರ್ಡ್ ಮಾಡಿ ಎಷ್ಟು. ಓಕೆ, ಯಾಕೆಂದ್ರೆ ನಾನು ಇದನ್ನ ನಿಮಾನ್ಸ್ ಅಲ್ಲಿ ನೋಡಿದ್ದೆ. ಯಾಕೆಂದ್ರೆ ಇವಾಗ ಹೊಸದಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಲ್ಲ, ಇದು ನಾದ ಬಿಂದು ಕಲಾ ಅಂತ ಇದೆ. ಆಗಿಂದ ಇತ್ತು ಒಂದು ನಾದ ಬಿಂದು ಕಲಾ ಅಂತ. ಅವರು ಬಂದು ಇವರು ರಿಸರ್ಚ್ ಮಾಡಿದ್ರೊಳಗೆಲ್ಲ ಗಿಡಗಳಲ್ಲೇ ಮಾಡಿರೋದು. ಓಕೆ, ಸೌಂಡ್ ಅದು ಕೃತಕವಾಗಿ ಮಾಡಿರೋದಲ್ಲ, ಅದು ಇದರಿಂದ ಬಂದಿರೋದು. ಓಕೆ, ನ್ಯಾಚುರಲ್ ಆಗಿ ಮ್ಯೂಸಿಕ್ ಬಂದಿರೋದು. ಅದು ಕೇಳಿದ್ರೆ ನಮ್ಗೊಂಥರ ಇದಾಗ್ತದೆ, ಇದು ಉಂಟಾ ಅಂತ ಒಂದು ಪ್ರಶ್ನೆ ಬರ್ತದೆ. ಓಕೆ, ಅದು ನಿಜ. ಓಕೆ, ಆಮೇಲೆ ಇಲ್ಲಿ ನಮ್ಮ ಸಣ್ಣ ಹಳ್ಳಿ ಇರ್ಬೋದು, ಇಲ್ಲಿ ಸುಮಾರು ದೇವತೆಗಳಿದ್ದಾರೆ. ಗ್ರಾಮ ದೇವತೆಗಳೆಲ್ಲ ಇದ್ದಾರೆ. ಸಪ್ಲಮ್ಮ, ಮುನೇಶ್ವರ, ಆಂಜನೇಯ ಎಲ್ಲ ಇದ್ದಾರೆ. ಅವ್ರದೆಲ್ಲ ಒಪಿನಿಯನ್ ತಗೊಂಡು ನಾವ್ ಇಲ್ಲಿ ಸ್ಥಳಕ್ಕೆ ಬಂದಿರೋದು. ಆಮೇಲೆ ಇಷ್ಟೊಂದು ದೇಶಕ್ಕೆ ಕೆಲಸ ಎಲ್ಲ ಮಾಡ್ಸಿದ್ವಿ ನಾವು. ಇಲ್ಲಿ ಒಂದು ಸಣ್ಣ ಪ್ರಾಣಿ ಕೂಡ ಪ್ರಾಣಹಾನಿ ಆಗಿಲ್ಲ. ಇಷ್ಟು ಕೆಲಸ ದೇಶಕ್ಕೆ ಕೆಲಸ ಮಾಡ್ಸಿದ್ದೀವಿ. ಒಂದು ಸಣ್ಣ ಪ್ರಾಣಿಗೆ ಕೂಡ ಒಂದು ಹಾನಿ ಆಗ್ಲಿಲ್ಲ. ಇದು ಇದೆಲ್ಲ ಇದಕ್ಕೆ ಸಂಬಂಧಿಸಿದ್ದ, ಈ ಚಕ್ರಕ್ಕೆ ಸಂಬಂಧಿಸಿದ್ದ ಜಾಗ ಇದು. ಅಂದ್ರೆ ಸಹಸ್ರ ಅಂದ್ರೆ 1000 ದಳಗಳಿರ್ತವೆ. ನಾವು ಇದನ್ನ ಇದು 1000 ದಳಗಳನ್ನು ಇಟ್ಕೊಂಡು ಸಹಸ್ರ ಬೇಡ, ಇದು ಷಟ್ಚಕ್ರಕ್ಕೆ ಸಾಕು ಅಂತ ಹೇಳಿ ಷಟ್ಚಕ್ರಕ್ಕೆ ನಿಲ್ಸಿದ್ವಿ. ಯಾಕಂದ್ರೆ ಸಹಸ್ರ ದಳ ಬಂದಾಗ ಅದು ಅಂತ ಹೇಳಿ ಅದನ್ನ ಸ್ವಲ್ಪ ಮಾಡಲೈಸ್ ಮಾಡಿ ಈ ತರ ಮಾಡಿದ್ದೀವಿ. ಇದನ್ನ ಸುತ್ತಲೂ ಅಂದ್ರೆ ಇಲ್ಲಿ ಒಂದು ಬೌಂಡ್ರಿ ಹಾಕೊಂಡಿದ್ದೀರಾ ನೀವು, ವೈಟ್ ಕಲರ್ದು ರಂಗೋಲಿ ತರ ಕಾಣಿಸ್ತಾ ಇದೆ. ಇದು ಷಟ್ಚಕ್ರ, ಇದೆಲ್ಲ ನೋಡ್ರಿ, ಇದೆಲ್ಲ ಷಟ್ಚಕ್ರದ ಬೌಂಡ್ರಿ. ಇದಾದ್ಮೇಲೆ ಅದ್ರ ವೈಬ್ಸ್ ಇದು. ಓಕೆ, ಅರ್ಥ ಆಯ್ತಾ? ಈ ತರ ಮೆಡಿಟೇಷನ್ ಇದ್ರಲ್ಲಿ ಈ ಮನುಷ್ಯನಲ್ಲಿ ಯಾವ ಆಧಾರದಲ್ಲಿ ಚಕ್ರ ಇರುತ್ತೆ ಅನ್ನೋದು ಇರ್ತದೆ.
ಅದ್ರ ಪ್ರಕಾರವಾಗಿ ಇದು ಮಾಡಿ. ಓಕೆ. ಆಮೇಲೆ ನೀವು ಹಿಡಿಬೇಕಾದ್ರೆ ಕಟ್ಟೆ ಮೇಲೆ ನಿಂತ್ಕೊಂಡ್ರೆ ಕಾಣುತ್ತೆ ಶ್ರೀಚಕ್ರ ಕ್ಲೀನ್ ಆಗಿ. ಓಕೆ. ಆಮೇಲೆ ಬೈಕ್ ನಿಲ್ಸೈತಲ್ಲ ನಿಂತ್ಕೊಂಡ್ರೆ ವ್ಯೂ ಚೆನ್ನಾಗಿ ಬರುತ್ತೆ. ಓಕೆ. ಪ್ರತಿ ಪೌರ್ಣಮಿಗೂ ಪೂಜೆ ಇರ್ತದೆ. ಈ ಶ್ರೀಚಕ್ರ, ಶ್ರೀಯಂತ್ರ ಪೂಜೆ, ಹನುಮ ಪೂಜೆ, ಹನುಮ ಚಕ್ರ ಪೂಜೆ ಎಲ್ಲ ಇರ್ತದೆ. ಓಕೆ. ಆಮೇಲೆ ಇದು ಏನು ತಯಾರಾಗಿದೆ ಶ್ರೀಚಕ್ರ, ಇದು ಪಾಯಿಂಟ್ಸ್. ಇದು ಶ್ರೀಚಕ್ರದಲ್ಲಿ ಯಾವ ತರ ಮೂಲ ಇರ್ತವೆ, ಇದೆಲ್ಲ ಮೂಲಗಳು, ಇವೆಲ್ಲವೂ ಇಲ್ಲಿರೋ ಪ್ರತಿಯೊಂದೂ ಮೂಲನೇ. ಒಂದು ಕೂಡ ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ಇದನ್ನ ನಾವು ಸೃಜನ ಮಾಡಿ ಎಲ್ಲ ಇದನ್ನ ಮಾಡಿದಂತ ಟೆಕ್ನಿಷಿಯನ್ಸ್ ಸಾಕಷ್ಟು ಜನ ಇದ್ದಾರೆ. ಅವರು ಬರ್ಬೋದು, ಬಂದ್ರೆ ನಾನು ಪರಿಚಯಿಸ್ತೀನಿ ನಿಮ್ಗೆ. ಹಲವಾರು ವರ್ಷಗಳಿಂದ ಇವರೆಲ್ಲ ಈ ಶಿಷ್ಯ ಸಂಪತ್ತನ್ನ ಇಟ್ಕೊಂಡು ನಾವು ಇದನ್ನೆಲ್ಲ ನಾವು ಲೋಕಾರ್ಪಣೆ ಮಾಡ ಅಂತ ಹೇಳಿ ಅವ್ರ ಹತ್ರ ಮಾತಾಡಿ ಆತರ ಶ್ರೀಯಂತ್ರನ ತೆಗೆದು ಇಷ್ಟೇ ಶ್ರೀಯಂತ್ರ ಇಷ್ಟು ಕೆಲಸ ಮಾಡಿದೆ ಅಂತಾರೆ. ಎಷ್ಟು ಅಡಿ ಇದೆ ನೋಡ್ಕೊಳ್ರಿ, ಈ ಕಡೆ ಭೂಮಿಯಿಂದ ಆ ಕಡೆವರೆಗೂ. ಓಕೆ. ಅಂದ್ರೆ ಶ್ರೀಚಕ್ರ ಇದ್ರ ಕೆಳಗಡೆ ನೀವು ಪ್ರತಿಷ್ಠಾಪನೆ ಮಾಡ್ತಾರಲ್ಲ ನಾರ್ಮಲ್ ಆಗಿ ಕೆಲವೊಂದು ದೇವಸ್ಥಾನಗಳಲ್ಲಿ, ಆ ತರ ಏನೋ ಇದ್ರಲ್ಲಿ ಮಾಡಿದೀರಾ ಹೇಗೆ? ಆಯ್ತಾ. ಈಗ ನಮ್ಮ ಶ್ರೀಮತಿ ಅವರು, ಓಕೆ, ಇವರು ಕೂಡ ನಮ್ಗೆ ಎಲ್ಲದಕ್ಕೂ ಸಹಕರಿಸಿ ಬಹಳ ನಮ್ಗೆ ಸಪೋರ್ಟಿವಿಟಿ ಮಾಡಿದ್ದಾರೆ. ಓಕೆ. ಆಯ್ತಾ. ಆಮೇಲೆ ಮತ್ತೆ ಇನ್ನೊಂದೇನಂತಂದ್ರೆ ಇಲ್ಲಿ ಈ ಚಕ್ರ ಮಾಡ್ಬೇಕು ಪ್ರತಿಯೊಂದು ಕೂಡ ಪಾಯಿಂಟ್ಸ್, ಓಕೆ, ಪರ್ಫೆಕ್ಟ್ ಪಾಯಿಂಟ್ಸ್ ಇಟ್ಕೊಂಡು ಆ ಪಾಯಿಂಟ್ಸ್ ಮೂಲಕವಾಗಿನೇ ಇದು ಚಕ್ರ ಮಾಡಿರೋದು. ಇದು ಪ್ರತಿಯೊಂದು ಇದೆಲ್ಲ ಇಲ್ಲಿವರೆಗೂ ಏನೇನಿದೆ ಟೋಟಲ್ ಎಲ್ಲವೂ ಅದೇ ಪಾಯಿಂಟ್ಸ್ ಏನೆ. ಒಂದು ಗುರುತಿಗೆ ಸಿಕ್ಲಿ ಅಂತ ಹೇಳಿ ನಾವು ಈ ಇಟ್ಕೆಗಳು ಇಟ್ಟಿದೀವಿ ಅಷ್ಟೇ. ಇದು ಸುಮ್ಮನೆ ಗುರುತಿಗೆ ಸಿಕ್ಲಿ, ಆ ಕಾರ್ನರ್ಗಳು ಸುಮ್ಮನೆ ಆ ಕಾರ್ನರ್ ಪಕ್ಕ ಈಗ ನೋಡ್ರಿ, ಇದಿದೆ ಅನ್ಕೊಳ್ಳಿ, ಇದು ಪಕ್ಕ ಕಾರ್ನರ್ ಪಾಯಿಂಟ್ 1 ಇದು. ಓಕೆ. ಆ ಮರ ಇರೋದು, ಈ ಮರ ಇರುವಂತ ಜಾಗ. ಇದು ಪಾಯಿಂಟ್ 1 ಕಾರ್ನರ್. ಇದೇ ರೀತಿ ಏನೇನು ಬರ್ತದೆ ನೀವು ಶ್ರೀಚಕ್ರ ಓಪನ್ ಮಾಡಿದ್ರೆ ಗೊತ್ತಾಗತ್ತೆ. ಸೇಮ್ ಅದೇ ರೀತಿ ಇದೆ. ಸಾಕಷ್ಟು ಗುರುಗಳು ಬಂದೋಗಿದ್ರು. ಇನ್ನೊಂದು ಸಾಮ್ರಾಜ್ಯ ಲಕ್ಷ್ಮಿ ದೇವಸ್ಥಾನದ ಮಹಾಗುರುಗಳು ಕೂಡ ಬಂದಿದ್ರು. ಅವರು ಕೂಡ ಮಹಾ ಸಂತೋಷ ಬಿದ್ರು. ಓಕೆ. ಇಲ್ಲಿ ಇಷ್ಟೊಂದು ಎನರ್ಜಿ ಇದೆ, ವೈಬ್ಸ್ ಇದೆ ಅಂತ ಹೇಳಿ ಅವರು ಕೂಡ ಸಂತೋಷ ಬಿದ್ದು ಆಶೀರ್ವಾದ ಮಾಡಿದ್ದಾರೆ. ಸಾಕಷ್ಟು ಇದರಲ್ಲಿ ನಡೆದಿದೆ. ಸಾಕಷ್ಟು ಜನ ಗುರುಗಳು ಬಂದೋಗಿದ್ದಾರೆ. ಬಂದು ಈ ಶ್ರೀಚಕ್ರದ ಹತ್ರ ನಿಂತು ಬಿಡ್ತಾರೆ ಆನಂದವಾಗಿ. ಅದಕ್ಕೆ ಮುಂದಕ್ಕೆ ಹೋಗೋದು ಯಾರು ಇಲ್ಲ, ಹೋಗೋದಿಲ್ಲ. ಇದನ್ನ ಆನಂದ ಬಿದ್ಕೊಂಡು ತುಂಬಾ ಶಕ್ತಿ ಇದೆ ಇಲ್ಲಿ ಅಂತೇಳಿ ಸಂತೋಷ ಬೀಳ್ತಾರೆ. ಅದೇನೋ ಒಂದು ಕೆಲಸ ಮಾಡ್ಬೇಕು, ಅದ್ರಲ್ಲಿ ಪ್ರಾರ್ಥನಾ ಮುಖ್ಯ. ಅದೇನೇ ಇರ್ಲಿ, ಗುರು ಪ್ರಾರ್ಥನೆ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಎಲ್ರಿಗೂ ಒಳ್ಳೇದಾಗ್ತದೆ. ಫ್ರೀ ಆಗಿ ಉಲ್ಟಾ ತಿರ್ಕೊ. ರೈಟ್. ಈಗ ಏನು ನೋಡಿದ್ರಲ್ಲ, ಇದು ನಮಗೆ ವಿಡಿಯೋ ಆಗಿದೆ. ಈಗ ಇವರಿಗೆ ಮುಂದೆಗಡೆ ಮತ್ತು ಹಿಂದೆಗಡೆ ನಾವು ತನಿಖೆಯನ್ನು ಮಾಡಿದಾಗ ಮುಂದೆಗಡೆ ಇರೋಂಥ ವೈಬ್ಸ್ ಎಲ್ಲ ಫುಲ್ ನೆಗೆಟಿವ್ ಇದೆ. ಟೋಟಲ್ ನೆಗೆಟಿವಿಟಿ ಇದೆ. ಓಕೆ. ನೆಗೆಟಿವಿಟಿ ಅಂದ್ರೆ ಅವ್ರಿಗೆ ಯಾಂದ್ರಲ್ಲೂ ಅವ್ರಿಗೆ ತೃಪ್ತಿ ಸಮಾಧಾನ ಆಗೋದಿಲ್ಲ. ಯಾವುದೋ ಒಂದು ದೈವಾನುಗ್ರಹ ನಡ್ಕೊಂಡು ಹೋಗ್ತಾ ಇದೆ, ಅದು ವಿಶೇಷವಾದ ಅನುಗ್ರಹನೂ ಕೂಡ ಇವ್ರಿಗಿದೆ, ಅದು ನಡ್ಕೊಂಡು ಹೋಗ್ತಾ ಇದೆ. ಬಟ್ ಇವ್ರಿಗೆ ಯಾವುದು ವೈಬ್ಸ್ ಇಲ್ಲ. ಆ ವೈಬ್ಸ್ ಏನಾಗ್ತದೆ ಅಂದ್ರೆ ಅದು ಯಾವುದೋ ಕೆಲವು ಕಾರಣಗಳಿಂದ ಏನೋ ಒಂದು ಗ್ರಸ್ತ ಏನೋ ಒಂದು ಆಗ್ತದೆ, ಅದು ತುಂಬಾ ಸ್ವಲ್ಪ ನೆಗೆಟಿವ್. ಈಗ ನೋಡ್ಕೊಳ್ರಿ, ಈಗ ಸ್ವಾಮಿ ನೋಡಿ, ಅಪ್ಪ ಎಲ್ಲರೂ ಈ ಕಡೆಗೆ ಬಂದ್ಬಿಡ್ರೆ, ಅವ್ರು ಮಾಡ್ತಾ ಇದ್ದಾರೆ. ಅದು ಪ್ರದಕ್ಷಿಣೆ ಹಾಕೊಂಡು ಬಂದು ನೋಡ್ರಿ. ಇಟ್ಕೆ ಇದೆಯಲ್ಲ, ಟೋಟಲ್ ರೌಂಡ್ ಆಗಿ ಇಟ್ಕೆಗಳಿದೆ. ನೀವು ಒಂದು ಅದು ಗುರುತದು ಒಂದು ಸ್ವಲ್ಪ ಪ್ರದಕ್ಷಿಣೆ ಹಾಕೊಂಡು ಅದ್ರೊಳಗಡೆ
ಒಂದು 3 ರೌಂಡ್ 3 ಪ್ರದಕ್ಷಿಣೆ ಹಾಕೊಂಡು ಬನ್ನಿಯಪ್ಪ. ಇದು ಇಲ್ಲಿ ಪ್ರದಕ್ಷಿಣೆ ಮಾಡಿದ್ದಂಥ ಪವರ್ ಇಲ್ಲಿ ಇದು ಇರೋವಂಥದ್ದು. ಆಗಲೇ ಇರಲಿಲ್ಲ, ಇದು ಇಷ್ಟು ಎನರ್ಜಿ ಇದ್ನಲ್ಲಿಲ್ಲ, ಈಗ ಅದು ತಳ್ಳಾಡ್ತಾ ಇದೆ. ಸ್ವಲ್ಪ ಅನುಮಾನ ಬೀಳೋದು ಅದು ಇದೆಲ್ಲ ಬಿಟ್ಟರೆ ಇನ್ನೂ ಚೆನ್ನಾಗೇ ಇರ್ತಾರೆ. ಹಾಂ ನೋಡ್ರಿ ಹೆಂಗೆ ತಿರುಗ್ತಾವ್ರಿ. ಇದು ಆವಾಗಲೇ ಇರಲಿಲ್ಲ, ಎಷ್ಟೊತ್ತು ಜಸ್ಟ್ ರೌಂಡೇ ಹೊಡೆದಿಲ್ಲ ಅದು. 5 ನಿಮಿಷದಿಂದ ಏನೂ ಇರಲಿಲ್ಲ, ಈಗ ಅಷ್ಟು ಎನರ್ಜಿ ಇದೆ. ಮೊಬೈಲ್ ತೆಗೆದುಬಿಡೋದು, ಮೊಬೈಲು ಇವಾಗ ಸ್ವಲ್ಪ ಕೈ ಕೊಡಿ. ಇದೇನೋ ಹಾಕೋವಾಗ ಏನಾದ್ರು ಮಂತ್ರ ಹಾಕ್ತಾರೆ ಅನ್ಕೋಬೇಡ್ರ, ಅದೆಲ್ಲ ಏನಿಲ್ಲ. ಯಾರನ್ನೇ ಮುಟ್ಟಬೇಕಾಗಿದ್ರೆ ಅವ್ರದ್ದು ನನ್ಗೇನೋ ಬರೋದು ಬೇಡ, ನಂದು ಅವ್ರಿಗೇನೋ ಹೋಗೋದು ಬೇಡ. ಅದಕ್ಕೆ ಭಗವಂತನೇ ಸಾಕ್ಷಿ, ನಮಃ ಶಿವಾಯ. ಆಯ್ತು ಬಿಡಿ, ಪ್ರಶಾಂತ ನಿಂತ್ಕೊಳ್ಳಿ. ನೋಡ್ರಿ, ಇವ್ರಿಗೆ ಒಂದ್ ಕಡೆ ಪ್ಲಸ್ ಇದೆ, ಇನ್ನೊಂದ್ ಕಡೆ ಮೈನಸ್ ಇದೆ. ಕರೆಕ್ಟಾಗಿ ನೋಡ್ಕೊಳ್ರಿ. ಇವರು ಹೊಸ ಪರಿಚಿತ, ಇವರು ನನ್ನವರು ನಿನ್ನವರು ಅಂತ ಏನು ಗೊತ್ತಿಲ್ಲ, ಎಲ್ಲ ನಮ್ಮವರೇ ಅನ್ಕೊಂತೀನಿ. ರಿವರ್ಸ್ ಅಂದ್ರೆ ಇವ್ರಿಗೆ ಇಲ್ಲಿ ಈ ಚಕ್ರಕ್ಕೆ ಸಂಬಂಧಿಸಿದ ಜಾಗದಲ್ಲಿ ಇವ್ರಿಗೆ ಓವರ್ ಅಸಿಡಿಟಿ ಇರೋವಂಥದ್ದು ಅಥವಾ ಸಣ್ಣದಾಗಿ ಬಾಧೆ ಇರೋವಂಥದ್ದು, ಏನೋ ಒಂಥರ ಅವ್ರಿಗೆ ಮನಸ್ಸಿಗೆ ಅಸಮಾಧಾನ ಇರೋಂಥ ಪ್ರಕ್ರಿಯೆ ಈ ಚಕ್ರದಲ್ಲಿ ಇದೆ. ಅದೇ ನಾನು ರಾಂಗ್ ಅಂತ ಹೇಳ್ತಾ ಇಲ್ಲ. ನಾವು ಮಾಡೋದು ಸ್ವಯಂ ಕೃತಾಪರಾಧಗಳು ಏನೇನಿದೆಯೋ ಯಾರಿಗೂ ಗೊತ್ತು. ನಾವು ತಿನ್ನೋಂಥ ಆಹಾರದಲ್ಲಿ ಮಿಸ್ಟೇಕ್ ಮಾಡ್ಕೊಂಡಾಗ ಏನೇನೋ ಆಗುತ್ತವೆ. ಇದು ಅರ್ಧಂಬರ್ಧನೆ. ಶರೀರದ ಎಡಭಾಗ ಅಂತ ಏನಿದೆಯೋ ಈ ಭಾಗದಲ್ಲಿ ಅವರು ಅದನ್ನ ಸರಿ ಆಕ್ಟಿವೇಶನ್ ಮಾಡ್ಕೊಂಡಿಲ್ಲ. ಆಕ್ಟಿವೇಶನ್ ಅಂದ್ರೆ ಏನು? ಅನುಲೋಮ ವಿಲೋಮ ಸೂರ್ಯನಾಡಿ ಚಂದ್ರನಾಡಿನ ಸರಿಯಾಗಿ ನೋಡ್ಕೊಂಡಿದ್ದ ಪಕ್ಷದಲ್ಲಿ ಇದೆಲ್ಲ ಆಗ್ತದೆ. ಇದೆಲ್ಲ ನಾವು ಪಕ್ಕಿಟ್ಟಾಗ ವಿಷಯಕ್ಕೆ ಬಂದ್ರೆ ಬಿಲ್ವ ಎಲ್ಲಾದ್ರೂ ಸಿಕ್ಲಿ, ಎಲ್ಲ ಇಲ್ಲೇ ಅಂತಲ್ಲ, ಎಲ್ಲಾದ್ರೂ ಬಿಲ್ವ ಗಿಡ ಇದ್ರೆ ಬಿಲ್ವ ಗಿಡದಲ್ಲಿ ಕೆಳಗಡೆ ನಾವು ಕುತ್ಕೊಂಡು ಈ ಕೈಂಕರ್ಯಗಳನ್ನು ಮಾಡ್ಕೊಂಡಾಗ ನಮ್ಗೆ ಏನಾಗಬೇಕು? ಎನರ್ಜಿ ಊರ್ಜಾ ಆಗಬೇಕು. ನೀನು ಮೊಬೈಲ್ ಯಾವ್ದಾದ್ರೂ ಇರಲಿ, ನೆಟ್ ಕೆಲಸ ಮಾಡಬೇಕು, ಮಾತಾಡ್ಬೇಕು, ಅಷ್ಟು ತಿಳ್ಕೊಳ್ಳಿ ಸಾಕು. ಅಂದ್ರೆ ಅಲ್ಲಿ ಇಲ್ಲೇ ಬರಬೇಕು ಆ ಥರ ಹೇಳ್ತಾ ಇರೋದು. ನಮ್ಗೆ ವ್ಯವಸ್ಥಿತ ಆಗಬೇಕು, ಇದು ವಿಷಯ. ಸೊ ಇದು ನಿಮ್ಗೆ ಇದ್ರ ನಿಜಾನ? ನಿಜ. ಸರಿ, ಈಗ ನೀವು ಪ್ರದಕ್ಷಿಣೆ ಮಾಡ್ಕೊಂಡು 1-3 ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ಅಲ್ಲ ಬಂದಿಷ್ಟು ಅಂತ ಪ್ರಿಸ್ಕ್ರೈಬ್ ಮಾಡಿ ಮೊಬೈಲ್ ಇಟ್ಕೊಂಡು ಮೊಬೈಲ್ ಬೇಡ, ಮೊಬೈಲ್ ಇಲ್ಲೇ ಇರಲಿ, ಹೋಗ್ಬೇಕು. ಅದು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಇದೆ ಅಲ್ಲ ಗುರುಗಳೇ? ಕ್ಲಾಕ್ ವೈಸ್ ಬಂದ್ರೆ ಅದ ಎಲ್ಲ ನೀವು ನೋಡ್ಕೊಳ್ರಿ. ನಾನು ಯಾವ್ದು ಹೇಳಕ್ ಹೋಗಲ್ಲ. ಇರೋದು ನಿಜಾನ ಅಷ್ಟು. ಯಾಕೆ ನಿಮ್ಗೆ ಕ್ಲಾಸ್ ಕೊಡ್ತೀನಿ, ಆ ಕ್ಲಾಸಲ್ಲಿ ನೀವು ಬನ್ರಿ, ಖಂಡಿತ ತಿಳ್ಕೊಳ್ರಿ. ನಾನು ಬೇಡ ಅಂತ ಹೇಳೋದಿಲ್ಲ. ಸ್ವಾಮಿ ಕೈ ಕೊಡಿ. ಫುಲ್ ರಿಲ್ಯಾಕ್ಸ್ ಆಗಿ ಹ್ಯಾಪಿಯಾಗಿ ರಿಲ್ಯಾಕ್ಸ್ ಆಗಿ. ಇವ್ರಿಗೆ ಏನಿರ್ತದೆ ಮಾತ್ರ ಅಲ್ಲ, ಹೇಳ್ಕೊಳ್ಳೋಣ ಅಂದ್ರೆ ಹೇಳ್ಕೊಳ್ಳೋಣ, ಇಲ್ಲ ಅಂದ್ರೆ ಬೇಡ ಅಂದ್ರೆ ಬೇಡ. ಹೇಳ್ಕೋಬೋದಾ? ಏನಂದ್ರೆ ಇವ್ರಿಗೆ ಗ್ಯಾಸ್ಟ್ರಿಕ್ ಇರೋಂಥ ಪ್ರಾಬ್ಲಮ್ಮು, ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಆಧಾರ ಚಕ್ರದಲ್ಲಿ ಸಮಸ್ಯೆ. ಅರ್ಥ ಆಯ್ತಾ? ನಾನು ಹಂಗೆ ಹೇಳೋದು, ಅದ್ರ ಮೇಲೆ ನಾನು ಏನು ಹೇಳೋಕೆ ಹೋಗೋದಿಲ್ಲ. ಆಧಾರ ಚಕ್ರದಲ್ಲಿ ಸಮಸ್ಯೆ ಇರ್ತದೆ, ವಿಶೇಷವಾಗಿ ಫ್ರೀ ಸ್ವಲ್ಪ ಕಮ್ಮಿ ಇರ್ತದೆ. ಮತ್ತು ಈ ಜಾಗದಲ್ಲಿ ಕೂಡ ಇವರಿಗೆ ನೋಡಿ, ಈ ಜಾಗದಲ್ಲಿ ಕೂಡ ಲೈಟಾಗಿ ವಾಯು ಬ್ಲಾಕ್ ಅಂದರೆ ಬ್ಲಾಕೇಜಸ್ ಅಂದರೆ ರಾಂಗ್ ಅಂತಲ್ಲ, ಲೈಟಾಗಿ ಬ್ಲಾಕ್ ಇದೆ. ಬ್ಲಾಕ್ ಅಂದರೆ ಅದು ಈಸಿ ಇಲ್ಲ. ಸೊ ಆ ಈಸಿ ಆಗಬೇಕಂದ್ರೆ ಈ ಚಕ್ರದಲ್ಲಿ ಅಗ್ನಿ ಚೆನ್ನಾಗಿದ್ರೆ ಮತ್ತು 2ನೇ ಚಕ್ರದಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿದ್ರೆ ಅದು ಶುದ್ಧಿ ಆಗುತ್ತೆ.
ಆ ಶುದ್ಧಿ ಆಗ್ಬೇಕಂದ್ರೆ ಏನಿದ್ರು ನಮ್ಮಲ್ಲಿ ಪ್ರಣವ ಅನ್ನೋದು ಇಲ್ಲಿ ಒಂದು ವಿಷಯ ಇದೆ. ನಾವು ಆಡೋ ಅಂಥ ಊಪಿರಿ ಪ್ರಣವ ಏನಿದೆ ಸ್ವಲ್ಪನೇ ಉಸಿರಾಟ ಆಡ್ತೀವಿ. ನಿಮ್ಗೊಂದು ವಿಷಯ ಹೇಳ್ತೀನಿ, ನಮಗೆ ನೆಗೆಟಿವೇ ಆಗಬೇಕು ಅಂತ ನೀವು ಯೋಚನೆ ಮಾಡ್ರಿ ಜೀವನದಲ್ಲಿ. ಆಗಬೇಕು ಅಂದ್ರೆ ನೀವು ಸ್ವಲ್ಪನೇ ಉಸಿರಾಟ ಆಡ್ರಿ, ನಿಮ್ಗೆಲ್ಲ ಊರ್ನಾಗಿರೋ ಎಲ್ಲ ಕಷ್ಟಗಳು ನಿಮಗೆ ಬರ್ತದೆ. ನೀವು ಪರ್ಫೆಕ್ಟಾಗಿ ಸಿಲಿಂಡರ್ ಒಂದು 6 ಲೀಟರ್ ಉಸಿರು ಹೋಗ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ. 6 ಲೀಟರ್ ಆಗಲಿಲ್ಲ 5 ಲೀಟರ್ ಆದ್ರೆ ಹೋಗ್ತದೆ. ನಮ್ಮ ಮನಸ್ಸು ತುಂಬ ಪ್ರಣವನ ನಾವು ಫುಲ್ಲಾಗಿ ತಗೊಂಡಾಗ ನಮ್ಗೆ ಬರೋದೆಲ್ಲ ಫುಲ್ ಪಾಸಿಟಿವೇ ಬರ್ತದೆ. ಇಲ್ಲಿ ಏನಾಗ್ತದೆ, ಈ ಶಕ್ತಿ ಯಂತ್ರದಲ್ಲಿ ಸಾಕಷ್ಟು ನಾವು ಯಂತ್ರಗಳನ್ನ ಮಾಡಿದ್ದೀವಿ, ಅದರೇನೋ ಒಂದು ವಿಶೇಷ ಶಕ್ತಿ ಇದೆ, ಅದರದ್ದು ಮಹಿಮೆ ನಡೀತಾ ಇದೆ. ಇದರಲ್ಲಿ ಬರೋ ಅಂಥ ಒಂದು ವೈಬ್ಸ್ ಏನಿದೆ, ಒಂದು ಊಪಿರಿ ಬರುವಂಥ ನಮ್ಗೆ ಆಕ್ಸಿಜನ್ ಏನು ಬರ್ತದೋ ಅದು ವಿಶೇಷ ಮಾಡಬೇಕಾಗ್ತದೆ, ಸೆಕೆಂಡ್ಗಳಲ್ಲಿ ಮಾಡಬೇಕಾಗಿ. ಇಲ್ಲಿ ಯಾವುದೋ ಡಾಕ್ಟ್ರು ಹಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಈ ಡಾಕ್ಟ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ಇದಕ್ಕೆ ಪ್ರಕೃತಿನ ಪ್ರೇಮಿಸಿ, ಪ್ರಕೃತಿಯಲ್ಲಿರೋ ಶಕ್ತಿನ ತಗೊಳ್ಳಿ. ಆ ವ್ಯಕ್ತಿ ಪೂಜೆ ಅಲ್ಲ, ಇಲ್ಲಿ ಶಕ್ತಿ ಪೂಜೆ, ಪ್ರಕೃತಿ ಪೂಜೆ. ಇವ್ರಿಗೆ ಇದು ಸ್ವಲ್ಪ ಇದೆ, ಅದನ್ನು ಸರಿ ಮಾಡಿಕೊಂಡ್ರೆ ಚೆನ್ನಾಗಿ ಆಗ್ತಾರೆ. ಸ್ವಾಮಿ ಇದು ನೋಡ್ಕೊಂಡ್ರಲ್ಲ, ಇದು ಅಂದರೆ ಏನಿದೆ ಇಲ್ಲಿ ನೋಡಿ, ಈ ಚಕ್ರ ಬ್ಲಾಕ್ ಆಗಿದೆ, ಇದು ಲೈಟಾಗಿ ಎಲ್ಲ ಲೈಟಾಗಿ ಬ್ಲಾಕ್ ಆಗಿದೆ. ಸೊ ಪ್ರದಕ್ಷಿಣೆ ಹಾಕಿದಾಗ ನೋಡೋಣ, ಇವ್ರದ್ದು ನೋಡೋಣ, ಇಲ್ಲ ಅವ್ರು ನೋಡೋದು ಇವ್ರು. ಸ್ವಾಮಿ ನೋಡಿ, ನೀವು ಪ್ರದಕ್ಷಿಣೆ ಮಾಡ್ಕೊಂಡು 3 ಸಾಕು. ಆಯ್ತಪ್ಪ? ಹಾಂ ರೈಟ್, ಬನ್ನಿ. ಪ್ರಶಾಂತವಾಗಿ ನಿಂತ್ಕೊಳ್ಳಿ. ಅಲ್ಲ, ಯಾವ ಚಕ್ರ ಇವ್ರ ಬಗ್ಗೆ ಮಾತಾಡಿದ್ ನಾವು? ಅನಾಹತ ಚಕ್ರ. ಇನ್ನೊಂದು ಕಿತ ನೋಡೋಣ. ಇಷ್ಟ ಚಾರ್ಜ್ ಆಗಿದೆ. ಯಾರು ಹೇಳಿದ್ದು ಹೇಳಿ? ಚಾರ್ಜ್ ಸೂಪರ್ ಮಾತು ಹೇಳಿದ್ದೀರ. ಚಾರ್ಜಿಂಗ್ ಮಾಡ್ಕೋಬೇಕು, ನಾವಿಲ್ಲಿ ಬಂದು ನಾವು ಚಾರ್ಜಿಂಗ್ ಮಾಡ್ಕೋಬೇಕಷ್ಟೇ. ಚಾರ್ಜ್ ಆಗೋಂದ್ರೆ ಆಗಲ್ಲ. ನಾವೊಂದು ಪ್ರದಕ್ಷಿಣೆ ಅಂತ ಯಾಕೆ ಮಾಡ್ತೀವಿ? ಚಾರ್ಜ್ ಮಾಡ್ಕೋಬೇಕು. ಚಾರ್ಜಿಂಗ್ ಆಗ್ತಾ ಇದ್ರೆ ಆಗ್ಲೇ ಇರೋದು ಫೋಟೋನ ನಿಮ್ಮ ಹತ್ರನಿದೆ, ಈಗ ಅವ್ರ ಮುಂದೆ ಇರೋ ಫೋಟೋನಿದೆ. ಇದು ವ್ಯಕ್ತಿಯಿಂದ ಏನು ಮಾಡಕ್ ಸಾಧ್ಯ ಇಲ್ಲ. ಇದು ಅದು ನಮ್ಮ ವೈಬ್ಸಿಂದ ಅದು ಕೆಲಸ ಮಾಡೋ ಅಂಥದ್ದು. ಯಾರೋ ಏನೋ ಮ್ಯಾಜಿಕ್ಕು ಮಾಡಕ್ ಬರಲ್ಲ. ಇದರಲ್ಲಿರೋಂಥ ನಿಜವಾದ ಈ ಏನಂತೀರ, ಈ ಪ್ರಕೃತಿಯಲ್ಲಿರೋಂಥ ಶಕ್ತಿನ ಅರ್ಥ ಮಾಡಿಕೊಂಡು ಅದು ನಮ್ಗೆ ಎಷ್ಟು ಅನುಕೂಲ, ಎಷ್ಟು ಪ್ರೀತಿಸ್ತಾ ಇದೆ ಅದು ನೋಡಿ. ನಾವು ಅದ್ರ ಜೊತೆಗೆ ಹೋದಷ್ಟು ನಾವು ಚೆನ್ನಾಗಿ ಆಗ್ತಾ ಇರ್ತೀವಿ. ಅಷ್ಟೇ ಅಲ್ಲಿರೋದು ವಿಷಯ. ಒಂದು ಸೀಕ್ರೆಟ್ ಏನಪ್ಪಾ ಅಂತಂದ್ರೆ, ಪ್ರಕೃತಿ ಜೊತೆ ನಾವೆಷ್ಟು ಬೆರೀತಾ ಇರ್ತೀವೋ, ಗೋವುಗಳ ಜೊತೆ ನಾವೆಷ್ಟು ಬೆರೀತಾ ಇರ್ತೀವೋ, ನಾವು ಅಷ್ಟು ಪಾಸಿಟಿವ್ ಆಗ್ತಾನೆ ಹೋಗ್ತೀವಿ. ನಾವು ಮಾಡಬೇಕಾಗಿದ್ದು ಒಂದೇ, ಬೆರೀಬೇಕು. ಅದು ಬಿಟ್ಟು ಬೇರೆ ಏನೋ ಪಾರ್ಟಿ, ಇನ್ಯಾವುದೋ ಮನುಷ್ಯ, ಇನ್ಯಾವುದೋ ಡೀಲ್ ಅಂತ ಹೋದಾಗ ನಾವು ಬೇಗ ಡೀಲ್ ಆಗೋದು ಗ್ಯಾರಂಟಿ, ಫಟಾಫಟ್ ಡೀಲ್ ಆಗೋದು. ಅದಕ್ಕೆ ಅದನ್ನಿರಲಿ, ಅದೆಲ್ಲ ಪಕ್ಕಿಡ್ರಿ. ಹೊಟ್ಟೆಪಾಡಿಗೆ ಏನಿದೆ ನಿಮ್ಮ ಕರ್ಮ ನೀವು ಮಾಡ್ಕೊಳ್ರಿ. ಸಾಧ್ಯವಾದಷ್ಟು ಪ್ರಕೃತಿನ ಪ್ರೇಮಿಸಿ, ಗೋವುಗಳನ್ನ ಪ್ರೇಮಿಸಿ. ಅದರಲ್ಲಿರೋಂಥ, ನಾನು ಹೇಳ್ತಾ ಇರೋದು, ಅದರಲ್ಲಿರುವಂತ ಶಕ್ತಿನ ನಾವು ಸದ್ಬಳಕೆ ಮಾಡ್ಕೋಬೇಕು. ಅದರಲ್ಲಿ ಅಂತ ಶಕ್ತಿ ಇದೆ. ಇದು ಏನಿದೆ, ಪ್ರಾಕ್ಟಿಕಲ್ ಆಗಿ ಅನುಭವ ಇದು. ಇಲ್ಲಿ ಏನೋ ಒಂದು ಜಾದು ಆಗಲಿ ಅಥವಾ ಯಾವುದೋ ಒಂದು ಮಂತ್ರ ಹಾಕಿ ಅವೆಲ್ಲ ಏನಿಲ್ಲ. ಇಲ್ಲಿ ಪ್ರಕೃತಿಯಿಂದ ಇಷ್ಟಾಗುತ್ತೆ, ಅದನ್ನ ನೀವು ಅನುಭವಿಸಿ. ನೀವು ಕೂಡ ಪರಬ್ರಹ್ಮನ ಅಂಶವೇ. ಹಾಗಂತೇಳಿ ಅದು ಬೇರೆ ಇದು ಬೇರೆ ಅಂತ ಹೇಳೋದಿಲ್ಲ. ನಮ್ಮ ಸನಾತನದಲ್ಲಿ ಏನು ಹೇಳುತ್ತೋ ಅದನ್ನೇ ಹೇಳ್ತಾ ಇದ್ವಿ. ಯು ಆರ್ ಆಲ್ಸೋ ದಿ ಪಾರ್ಟ್ ಆಫ್ ಪರಮಾತ್ಮ. ಇನ್ನೂ ಕೂಡ ಭಗವಂತನ ಅಂಶವೇ ಆಗಿದ್ದೀಯಾ. ಆಚರಣೆ ಮಾಡು. ಆಚರಣೆ ಮಾಡಿದಿರ ದೂರ ಇದ್ರೆ ಅಂತಂದ್ರೆ ವೇಸ್ಟ್ ಪಾರ್ಟಿಕಲ್ ಆಗ್ತೀವಿ. ಆಚರಣೆ ಮಾಡಿದ್ರೆ ಪರಮಾತ್ಮನ ಪಾರ್ಟ್ ಆಗ್ತೀವಿ. ಇಷ್ಟ ಮಾತು ಸುಮ್ಮನೆ. ಈಗ ಏನನ್ನಿಸ್ತದೆ ನೋಡ್ಕೊಳ್ರಿ. ಈಗ ಇನ್ನೊಂದು ನಿಮ್ಗೆ ಗಿಡ ತೋರಿಸ್ತೀನಿ. ಅಲ್ಲೂ ಕೂಡ ಇದೇ ಒಂದು ನೀರು ಇಟ್ಬಿಟ್ಟು ಅವ್ರಿಗೆ ಯಾರಿಗಾದ್ರೂ ಏನಾದ್ರೂ ಇದ್ರೆ ಒಂದು ಬಾಟ್ಲಲ್ಲಾಗಲಿ ಒಂದು ಗಾಜಿನ ಗ್ಲಾಸಲ್ಲಾಗಲಿ ನೀರು ತಗೊಂಡು ನೀರು ಇಡ್ರಿ ಅಲ್ಲಿ. ಅರ್ಥ ಆಯ್ತಾ? ಆ ಪ್ರಣವ ಧ್ಯಾನ ಸ್ವಲ್ಪ ಹೊತ್ತು ಮಾಡ್ರಿ. ಮಾಡಾದ್ಮೇಲೆ ನಿಮಗೆ ಬೇಕಾಗಿರೋ ಔಷಧಿ ತಯಾರು ಮಾಡ್ತದರು. ಇದೊಂದು ನೋಡ್ಕೊಳ್ಳಿ, ಇದೊಂದು ನೀವು ನೋಡ್ರಿ, ವಿಶೇಷ. ಇನ್ಯಾರು ಇದ್ದಾರಪ್ಪ? ಅಷ್ಟೇ ಅವ್ರದಲ್ವಾ? ಆ ಮೊಬೈಲ್ ಎಲ್ಲ ಕೊಟ್ಬಿಡಿ ಅವ್ರಿಗೆ. ಕೊಟ್ಬಿಟ್ಟಿದ್ದೀರಾ? ಫುಲ್ ರೆಡಿ. ಏನಪ್ಪ? ಹೌದಾ? ಈ ಕಡೆ ಬನ್ನಿ ಸರ್, ಇದೆ ತಳ್ಕೊಳ್ಳೋದು. ತಳ್ಕೊಳ್ಳೋದು ಈ ಕಡೆ. ಮೊಬೈಲ್ ಇಟ್ಟು ಸ್ವಲ್ಪ ಮೊಬೈಲ್ ಕಮ್ಮಿ ನೋಡಪ್ಪ, ಜಾಸ್ತಿ ನೋಡ್ಬೇಡ.
ಅದು ಅದೇ ಲೆಫ್ಟ್ ಸೈಡ್, ನಿಮಗೆ ರೈಟ್ ಸೈಡ್. ಇವ್ರಿಗೆ ಈ ಚಕ್ರ ಮತ್ತು ಈ ಚಕ್ರ ಎರಡನೇ ಚಕ್ರ ಚೆನ್ನಾಗಿದೆ. ಮೂಲಾಧಾರ ಚಕ್ರ ಸ್ವಲ್ಪ ಕಮ್ಮಿ ಇದೆ. ಏನಕ್ಕೆ ಇದಾಗ್ತದೆ ಅಂತ ಜನರಲ್ಲಾಗಿ ಮಾತಾಡ್ಕೊಂಡಾಗ ನೋಡ್ರಿ, ಜಾಸ್ತಿ ಮೊಬೈಲ್ ಮೇಲೆ ಆಧಾರವಾದಾಗ ನಾವು ಬೇರೆ ವಿಷಯಗಳನ್ನ ತಗೊಳ್ತಾ, ಈಗ ಕಂಪ್ಯೂಟರ್ ನೀವೆಲ್ಲ ಕೆಲಸ ಮಾಡ್ತೀರಾ, ಅಲ್ಲಿ ಏನೋ ವರ್ಕ್ ಮಾಡಬೇಕು, ಮುಗಿಬೇಕು, ಬರಬೇಕು. ನಾವು ಪರಚಿಂತನ, ಅದೇ ಒಂದು ತೆಲುಗಿನಾಗ ಒಂದು ಮಾತು ಹೇಳ್ತಾರೆ, ಅದು ಹಾಡು ಕೂಡ ಕೇಳಿಸ್ತೇನೆ. ಶುಕ್ರವಾರಪ್ಪು ಪೊದ್ದು ಸಿರಿನಿ ಬಿಡಿವದ್ದು ಹೇಳ್ತಾರೆ. ಆಮೇಲೆ ಏನು ಈಗ ಒಂದು ಹಾಡು ಬಹಳ ಚೆನ್ನಾಗಿದೆ, ಎನ್ ಟಿ ರಾಮರಾವ್ ಅವ್ರದ್ದು ಹಾಡಿದು. ಹಂಗೆ ನಾವು ಬೇರೆ ಪ್ರಸಂಗಗಳನ್ನ ಮನಸ್ಸಿಗೆ ಹಾಕುವಂತ ಹೋಗ್ಬಾರ್ದು. ತುಂಬ ನೆಗೆಟಿವ್ ಥಾಟ್ಸ್ ಅದು ಇನ್ಸ್ಟಾಗ್ರಾಮು, ಅದೇನೇನು ಫೇಸ್ಬುಕ್ಕು, ಅದು ಇದು ಎಲ್ಲ ತಲೆನ ಮನಸ್ಸನ್ನ ಬುದ್ಧಿನ ಅವ್ರವ್ರ ಕರ್ಮಗಳನ್ನ ನಾವು ತಗೊಳ್ಳೋದು ಫ್ರೀಯಾಗಿ. ಯಾರ್ಯಾರ್ದು ಬ್ರಹ್ಮಾಂಡದಾಗ ಯಾರ್ಯಾರ್ದು ಏನೇನು ಕರ್ಮಗಳು ಇರ್ತೈತೋ ಆ ಕರ್ಮಗಳೆಲ್ಲ ನಾವು ತಗೊಳ್ಳೋದು. ನಮ್ಗೆ ಅವಸರ ಇಲ್ಲ. ಏನಕ್ಕೆ ಬೇಕು? ಅವಸರ ಇದೆಯಾ? ಆದ್ರೆ ಈರುಳ್ಳಿ ಸಿಗ್ತದೆ, ಬೆಳ್ಳುಳ್ಳಿ ಸಿಗ್ತದೆ, ಬೇಕಾಗಿಲ್ಲ. ತಗೊಂಡಾಗ ಏನಾಗುತ್ತೆ, ಇದೆಲ್ಲ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮೊಬೈಲ್ ದಯವಿಟ್ಟು ದೂರ ಹಾಕಿ. ಏನಾದ್ರೆ ಕೆಲಸ ಮಾಡ್ರಿ, ಒಪ್ಕೋ, ಇಲ್ಲ ಹಂಗೆ ವಾದ ಮಾಡ್ಬೇಕು. ನೋಡಿ, ಲೈವಲ್ಲಿ ಇದೆ ಎಲ್ಲ. ಮೊಬೈಲ್ ಜಾಸ್ತಿ ನೋಡ್ತೀಯಾ? ಕಮ್ಮಿ ನೋಡ್ತೀಯಾ? ಸ್ವಲ್ಪ ಕಮ್ಮಿ ಮಾಡ್ಕೊ, ಸ್ವಲ್ಪ ಕಮ್ಮಿ ಮಾಡ್ಕೊ, ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಏನಾಗ್ತದೆ, ಎರಡು ಚಕ್ರ ವೀಕ್ ಆದ್ರೆ, ಆಧಾರ ಮತ್ತು ಇದು ವೀಕ್ ಆದ್ರೆ ಬ್ಲಡ್ ಕಮ್ಮಿ ಆಗೋಗ್ಬಿಡುತ್ತೆ. ಆಟೋಮೆಟಿಕ್ ಆಗಿ ಬ್ಲಡ್ ಕಮ್ಮಿ ಆಗೋಗ್ಬಿಡುತ್ತೆ. ಇದು ಯಾವ್ದ್ರಿಂದ ಆಗುತ್ತೆ? ಸೊ ಆ ವಸ್ತುನ ಸ್ವಲ್ಪ ದೂರದಲ್ಲಿಕ್ರಿ. ನಮ್ಗೆ ಅವಸರ ಇದ್ರೆ ನಾವು ಯೂಸ್ ಮಾಡ್ಬೇಕು, ಅದು ನಮ್ಮನ್ನು ಯೂಸ್ ಆಗಬಾರ್ದು. ನಾವು ಯೂಸ್ ಆಗೋದು ಅಂದ್ರೆ ಆಯ್ತು, ನಮ್ಮ ಕತೆ ಮುಗಿತಲ್ಲ. ಹೆಂಗೆ ಆಗ್ತದೆ? ಮಗ ನೀನೊಂದು ಪ್ರದಕ್ಷಿಣೆ ಮಾಡ್ಕೊಂಡು ಒಳ್ಳೆ ಗಾಳಿ ಆಡ್ಕೊ, ನೀನು ಇಲ್ಲಾದ್ರೂ ಹೋಗೋ, ಅಲ್ಲಾದ್ರೂ ಮಾಡ್ಕೊಂಬ, ಎಲ್ಲಿ ಮಾಡಿದ್ರೆ ಬರ್ತದೆ. ಸರ್ ಬನ್ನಿ ಮುಂದೆ. ಏನು ಸಮಯ ಇಲ್ಲ, ತಗೊಂಡೇ ಬಂದ್ಬಿಟ್ಟಿದ್ದೀರಾ? ಚಾರ್ಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರೇನ? ಓಯ್, ಇದು ಚಾರ್ಜಿಂಗ್ ಮಾಡ್ಕೊಳ್ಳೋದು. ಇದು ಆವಾಗಲೇ ನಾವು ನೋಡಿದ್ವಿ, ಅದು ನಿಮ್ಮ ಇದರಲ್ಲಿ ಆಗಿರುತ್ತೆ ನೋಡ್ರಿ. ಅದು ಈಗ ನೋಡ್ರಿ ಹೆಂಗ್ ತಿರುಗ್ತದೆ. ಆಗ್ಲೇ ತಿರುಗ್ತಾ ಇರ್ಲಿಲ್ಲ ಅದು. ಹೌದಾ? ಅಪ್ಪ ಚೆನ್ನಾಗಿದ್ರೆ, ಅವ್ರು ಸಂತೋಷವಾಗಿದ್ರಲ್ಲ ಗ್ರೇಟ್ ಆಗೋದು. ನಮಸ್ಕಾರ. ಆ ತಾಯಿ ಹೇಳ್ಬೇಕು, ಒಳ್ಳೇದಾಗ್ಲಿ. ನಮಸ್ಕಾರ. ನಿಮ್ದೇನೋ ತಗೊಳ್ರಿ, ನಿಮ್ದೇನೋ. ಏನ್ ಸರ್ ಇಷ್ಟು ಬೇಗ ಬಂದ್ಬಿಟ್ರಾ? ಬಾಷ್ ಬಾಪ, ಮುಂದಕ್ಕೆ ಬಾ, ಮುಂದಕ್ಕೆ ಬಾ. ನೋಡೋದ್ರಲ್ಲೂ ಫಾಸ್ಟ್, ಚಾರ್ಜಿಂಗ್ ಫಾಸ್ಟ್. ಓ, ನಿಮ್ಮ ಮಗ ಎಲ್ಲಾದ್ರಲ್ಲೂ ಸಿಕ್ಕಾಪಟ್ಟೆ ಸ್ಪೀಡ್ ಇದಾನಪ್ಪ. ಯಾಕೋ ನೀನೇ ಸಹ ಲೇಟು ಅನಿಸ್ತದೆ. ಲೇಟ್ ಮಾಡಬೇಡ ಸಮಯ. ಹಾ, ಎಲ್ಲ ಗಾಡಿ ಓಡ್ತಾ ಇತ್ತು ಇವಾಗ. ಆವಾಗಲೇ ಸ್ಟಾಪ್ ಇತ್ತು, ಈ ಗಾಡಿ ಓಡ್ತಾ ಇತ್ತು. ಇನ್ನೊಂಕಿತ ನೋಡೋಣ. ಪಾಯಿಂಟ್ ಹೇಳ ಅಂದ್ರೆ, ನೀವು ಗೋವುಗಳ ಹತ್ರ ಹೋಗಿ. ಯಾವುದು? ನಮ್ಮ ದೇಶೀಯ ಗೋಗಳು, ಲಿಂಗ ಇದ್ದಂಗೆ ಇರ್ತವೆ. ನೀವು ಅದ್ಯಾವ್ದು ಇಷ್ಟಿಷ್ಟು ಇರ್ತವೆ ನೋಡ್ರಿ. ಅದಾದ್ರೂ ತಗೊಳ್ರಿ, ದೊಡ್ಡದಾದ್ರೂ ತಗೊಳ್ರಿ, ಅದು ಕೂಳಿ ಇರಲಿ, ಯಾವ್ದಾದ್ರೆ ಪುಂಗನೂರು ತಳಿ ಯಾವ್ದಾದ್ರೆ ಸರ. ನಮ್ಮ ದೇಶೀಯ ಹಸುಗಳಿಗೆ ನೀವು ಒಂದು ಸ್ವಲ್ಪ ಹೊತ್ತು ನೀವ್ರಿ, ಅದ್ರಲ್ಲಿ ಬಿಸಿ ತಯಾರಾಗುತ್ತೆ. ಈ ಬಿಸಿ ತಯಾರಾದಾಗ ಆ ಊಪಿರಿ ನಾವು ಒಳಗೆ ತಗೊಂಡಾಗ ಸರ್ ಅಲರ್ಜಿ ಇಮಿಡಿಯೇಟ್ ಆಗಿ ಅಲರ್ಜಿ ಡೌನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ರಹಸ್ಯ. ಏನ್ ರಹಸ್ಯ ಅಂದ್ರೆ, ನಾನು ನನ್ನ ಸ್ಟೂಡೆಂಟ್ಸ್ಗೂ ಈ ವಿಷಯ ಹೇಳ್ತಾ ಇರ್ತೇನೆ, ಬಂದವ್ರಿಗೆ ಹೇಳ್ತಾ ಇರ್ತೇನೆ. ನೀವು ಊಪಿರಿ ಏನ್ ಹೇಳ್ತಾರೆ, ಉಸಿರು ಪೂರ್ತಿ ತಗೋಬೇಕು ಒಳಕ್ಕೆ. ಪೂರಕ ಅಂದ್ರೆ ಏನು? ಪೂರ್ಣವಾಗಿ ತಗೊಳ್ಳೋಂಥದ್ದೇ ಪೂರಕ. ರೇಚಕ ಅಂದ್ರೆ ಏನು? ಹೊರಗೆ ಬಿಡುವಂಥದ್ದು. ನೀವು ಪೂರ್ತಿಯಾಗೆ ತಗೊಂಡಿದ್ದೀರಾ, ಯಾವಾಗಲೂ ಕಮ್ಮಿನೇ ತಗೊಂಡ್ರೆ ನಿಮ್ಗೆ ಯಾವಾಗಲೂ ದುಃಖ, ದುಮ್ಮನೆ, ಕಷ್ಟ, ಭೂತ ಪ್ರೇತ ಎಲ್ಲಾನು ಫ್ರೀಯಾಗಿ ಬರ್ತಾನೆ ಇರ್ತದೆ. ಅರ್ಥ ಇದೆ? ಉಸಿರು ತಗೋಬೇಕು ಅಂದ್ರೆ ಸಂತೋಷವಾಗಿ ತಗೋಬೇಕು, ಕ್ಲೀನಾಗೆ. ಪೂರ್ಣ ತರಂಗ ಅಂತ ಅದಕ್ಕೆ ಹೆಸರು ಹೇಳ್ತಾರೆ. ಪೂರ್ಣವಾಗಿ ತರಂಗ ಇರಬೇಕು. ಅಲ್ಲಿ ಪೂರ್ಣನೇ ತರಂಗ ಇಲ್ದಿದ್ರೆ ನೀವು ಇಷ್ಟ ತಗೊಂಡ್ರೆ ಏನು ಬರ್ತದೆ? ಸೊ ಪೂರ್ಣವಾಗಿ ತಗೊಳ್ರಿ. ಪ್ರಕೃತಿ ಜೊತೆ ವಿನಿಮಯ ಮಾಡಿದಾಗ ಇದೆಲ್ಲ ನಮ್ಗೆ ಅತ್ಯಂತ ಶ್ರೇಯಸ್ಕರ ರೀತಿಯಲ್ಲಿ ನಮಗೆ ಸಿಗ್ತದೆ. ಇದನ್ನ ಎಲ್ಲರೂ ಅನುಭವಿಸ್ಲಿ ಅನ್ನೋದು ನಮ್ಮ ಇದು. ಒಂದು ಊಪಿರಿ ತಗೊಳ್ಳಿ, ಪಂಚಾಕ್ಷರಿ ಮಂತ್ರ 5 ಬಾರಿ ಹೇಳಿ ತಗೊಳ್ಳಿ ನೋಡೋಣ. ತಗೋಪ್ಪ, ಊಪಿರಿ ಫುಲ್ಗ ತೀಸ್ಕೋ.
ಬಿಡಬೇಕಾದ್ರೆ ನಮ ಶಿವಾಯ ನಮ ಶಿವಾಯ ನಮ ಶಿವ 5 ಗೀತ ಹೇಳಿ ಕ್ಲೋಸ್ ಮಾಡಿ. ತಗೊಳ್ಳಿ. ಮತ್ತೆ ಇನ್ನೊಮ್ಮೆ ಸಾಕು. ಈಗ ಇದು ನೀವೇ ಮಾಡಿದ್ದಲ್ವಾ? ಇಲ್ಲಿ ಯಾರು ವ್ಯಕ್ತಿ ಏಕೆ ಅಂತ ಆಯ್ತಾ ಕಟ್ಟಿದ್ದೇನಿಲ್ಲಪ್ಪ, ಇಲ್ಲಿ ಏನು ಮಾಡೋದೇ ಇಲ್ಲ. ಬಿಡಪ್ಪ. ಎಸ್